ದಾವಣಗೆರೆಯಲ್ಲಿ ಆದಂತಹ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತಹ ಪ್ರಕರಣ ಏನಿತ್ತು, ಇದುವರೆಗೂ 6 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಆದಿಲ್ ತಂದೆ ಖಲೀಮುಲ್ಲಾ ದೂರನ್ನು ಆಧರಿಸಿ 1 ದೂರು, ಗಾಯಗೊಂಡ ಪೊಲೀಸರು ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ 5 ಕೇಸ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬಂಧನಕ್ಕೊಳಗಾದಂತ 20 ಕಿಡಿಗೇಡಿಗಳ ಮೇಲೆ ಕೇಸ್ ದಾಖಲಾಗಿದೆ. 353 ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದು ಸೆಕ್ಷನ್ಗಳಿವೆಲ್ಲ. 307 ಕೊಲೆ ಯತ್ನ ಕೇಸ್ಗಳನ್ನು ಹಾಕಿರುವ ಪೊಲೀಸರು, ಕೊಲೆ ಯತ್ನ ಕೇಸ್ಗಳನ್ನು ಪೊಲೀಸರು ಹಾಕಿರೋದು ಕಂಪ್ಲೀಟು. 30ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. 20 ಕಿಡಿಗೇಡಿಗಳ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 353 ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದು, 307 ಕೊಲೆ ಯತ್ನ ಕೇಸ್ಗಳನ್ನು ಈಗ ಪೊಲೀಸರು ಇವರ ಮೇಲೆ ಹಾಕಿದ್ದಾರೆ. 6 ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ನನ್ನ ಸಹೋದ್ಯೋಗಿ ದಾವಣಗೆರೆಯಿಂದ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈಗ 6 ಎಫ್ಐಆರ್ಗಳನ್ನು ಹಾಕಿದ್ದಾರೆ. 2 ಸೆಕ್ಷನ್ಗಳ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಬಟ್ ಇದಿಷ್ಟೇ ಅಲ್ಲ, ಸಾರ್ವಜನಿಕ ಆಸ್ತಿ ಹಾಳು ಮಾಡಿದಂಥವರಿಂದನೇ ವಸೂಲಿ ಮಾಡಬೇಕು ಅನ್ನುವಂಥ ಕೂಗು ಹಿಂದಿನಿಂದಲೂ ಕೂಡ ಇತ್ತು. ಆ ನಿಟ್ಟಲ್ಲಿ ಏನಾದರೂ ಸ್ಥಳೀಯ ಶಾಸಕರು ಹೇಳ್ತಾ ಇದ್ರಲ್ಲ, ಮೊನ್ನೆ ಒಡಿಸ್ಕೊಂಡಿರೋರು ಕೊಲೆ ಆಗಿರೋರು ನಮ್ಮವರೇ, ಅಲ್ಲಿ ಗಲಾಟೆ ಮಾಡಿದವರು ನಮ್ಮವರೇ, 1-2 ಜನ ಅಂತ ಹೇಳ್ತಾ ಇದ್ರಲ್ಲ, ಇವರಿಬ್ಬರೇನಾ ಈಗ ಲೆಕ್ಕ? ಬಟ್ 0 ಬೆಲೆ ಇಲ್ಲ ಅಂತೇಳಿ 20 ಆಗಿದೆಯಾ? ಏನಂತಾರೆ ಈಗ ಮಾನ್ಯ ಶಾಸಕರು? ಖಂಡಿತವಾಗ್ಲೂ ಅರುಣೇನು ಚನ್ನಗಿರಿಯ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 25 ಜನರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಅವ್ರ ಮೇಲೆ 353 ಮತ್ತು 307 ಕೇಸ್ಗಳು ಕೂಡ ದಾಖಲು ಮಾಡಿರುವಂಥದ್ದು. ಈಗ JC ಅಂದರೆ ಕೋರ್ಟ್ಗೆ ಹಾಜರುಪಡಿಸಬೇಕಾಯಿತು. ಆದರೆ ಕೆಲವೊಂದು ಭದ್ರತೆ ದೃಷ್ಟಿಯಿಂದಾಗಿ ಅವ್ರನ್ನ VC ಮುಖಾಂತರನೇ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರದಲ್ಲೇ ಅವ್ರಿಗೆ JC 14 ದಿನಗಳ ಕಾಲ JC ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಏನಂತಂದರೆ, ಕೇವಲ 2 ಕೇಸ್ ಮಾತ್ರ ಹಾಕಿದ್ದಾರೆ. 353 ಮತ್ತು 307 2 ಕೇಸ್ ಮಾತ್ರ ಹಾಕಿದ್ದಾರೆ. ಆದರೆ ಅವರು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಕೂಡ ನಷ್ಟ ಮಾಡಿದ್ದಾರೆ ಮತ್ತು ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಅಂಥವರ ಆಸ್ತಿ ಏನಿದೆ, ಆಸ್ತಿಯನ್ನು UP ಮಾದರಿಯಲ್ಲಿ ಆಸ್ತಿಯನ್ನು ಧ್ವಂಸ ಮಾಡಬೇಕು ಮತ್ತು ಸರ್ಕಾರ ವಶಪಡಿಸ್ಕೊಬೇಕು ಅನ್ನುವಂಥ ಒಂದು ಕೂಗು ಕೂಡ ಕೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಹಿಂದೂ ಪರ ಸಂಘಟನೆಗಳು ಕೂಡ ಈಗಾಗಲೇ ಪ್ರತಿಭಟನೆ ಕೂಡ ಮಾಡಿದ್ರು. ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನು ಮುಸ್ಲಿಮರ ತುಷ್ಟೀಕರಣ ರಾಜಕೀಯದಿಂದಾಗಿ ಈ ರೀತಿಯಾದಂತಹ ಒಂದು ಗಲಭೆಗಳು ಆಗ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು DYSP ಮತ್ತು PSI ಮೂವರನ್ನು ಕೂಡ ಈಗಾಗಲೇ ಅಮಾನತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಮಾಡಿದಂತಹ ಒಂದು ಕೆಲಸಕ್ಕೆ ಅಂದರೆ ಕೃತ್ಯಕ್ಕೆ ಅಧಿಕಾರಿಗಳು ಕೂಡ ಬಲಿಯಾದರು ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅರ್ಥ ಆಗದೆ ಇರುವಂತ ವಿಚಾರ ಏನು ಅಂತಂದ್ರೆ, 3 ಇದರಲ್ಲಿ ಸಸ್ಪೆಂಡ್ ಮಾಡ್ತಾ ಇರೋದು ಯಾಕೆ ಅಂತ ಇಲ್ಲಿಯವರೆಗೂ ಅರ್ಥ ಆಗಿಲ್ಲ. ಪುಂಡರ ವಿರುದ್ಧ ಕೊಲೆ ಯತ್ನ ಕೇಸ್ ಹಾಕಿದರೂ ಸಹ 3 ಅಧಿಕಾರಿಗಳ ತಲೆದಂಡ ಆಗಿದೆ. ಎಫ್ಐಆರ್ ಹಾಕದೆ ಆರೋಪಿಯನ್ನ ಕರೆತಂದಿದ್ದಕ್ಕೆ ಸಸ್ಪೆಂಡ್ ಅನ್ನ ಮಾಡಿದ್ದಾರೆ. DYSP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಪುಂಡರ ವಿರುದ್ಧ ಕೊಲೆ ಯತ್ನ ಕೇಸ್ ಹಾಕಿದ್ರು ಕೂಡ 3 ಅಧಿಕಾರಿಗಳ ತಲೆದಂಡ ಆಗಿದೆ. ಈಗ ಎಫ್ಐಆರ್ ಹಾಕದೆ ಆರೋಪಿಯನ್ನ ಕರೆತಂದಿದ್ದಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಇದು ಹೊಸ ಮಾರ್ಗದರ್ಶನವನ್ನೇ ಮುಖ್ಯಮಂತ್ರಿಗಳು ಮಾಡಿದಂಗೆ ಕಾಣಿಸ್ತಾ ಇದೆ. ಕಾರಣ, ಮುಖ್ಯಮಂತ್ರಿಗಳ ಹೇಳಿಕೆಯ ಆಧಾರದ ಮೇಲೆ ಅವರನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಎಫ್ಐಆರ್ ಹಾಕದೆ ಹಿಂಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ. ಇನ್ನು ಯಾರಾದರೂ ಕೂಡ ಪೊಲೀಸರು ನಿಮ್ಮನ್ನು ಕರ್ಕೊಂಡು ಹೋಗೋದಾದ್ರೆ ಫಸ್ಟ್ ಎಫ್ಐಆರ್ ತೋರಿಸಿ ಅಂತ ಕೇಳಿ. ಇನ್ಮೇಲೆ ಹಾಗೆ ಕೇಳಬೇಕು. ಇನ್ಮೇಲೆ ಪಾಪ ಇವ್ರೇನು ಮಾಡಿದ್ರು? ವಿಚಾರಣೆ ಕರ್ಕೊಂಡು ಬಂದಿರೋದು ತಪ್ಪ? ಅವ್ರ ಕೆಲಸ, ಅವ್ರ ಕರ್ತವ್ಯ ನಿರ್ವಹಿಸಿರೋದು ತಪ್ಪ? ಅಂದರೆ ನೀವು ಕೇಳ್ಕೊಂಡು ಬಿದ್ದಿರಬೇಕು ಪೊಲೀಸ್ ಅಧಿಕಾರಿಗಳು. ರಾಜಕಾರಣಿಗಳು ಹೇಗಾಗ್ಬಿಟ್ಟಿದೆ ಅಂತಂದರೆ, ನಾವು ಹೇಳ್ದಂಗೆ ನೀವು ಕೇಳ್ಕೊಂಡಿರಿ ಅಂತ ಹೇಳಿ. ನಿಮ್ಮದೇ ವ್ಯವಸ್ಥೆ ಬೇರೆ, ಅವ್ರದ್ದೇ ವ್ಯವಸ್ಥೆ ಬೇರೆ. ಅದನ್ನು ನೋಡ್ಕೊಳ್ಳೋಕ್ಕೇನು? ನ್ಯಾಯಾಂಗ, ಕಾರ್ಯಾಂಗ ಎದಕ್ಕಿದೆ? ಅವರು ಸಪ್ರೇಟ್ ಆಗಿದೆ. ನೀವ್ಯಾಕೆ ಅದರಲ್ಲಿ ಮೂಗು ತೋರಿಸುವಂಥ ಕೆಲಸ ಮಾಡ್ತೀರಾ? ಅರ್ಥ ಆಗಲ್ಲ. ಪೊಲೀಸರು ಸಸ್ಪೆಂಡ್ ಅಂತೆ ಈ ವಿಚಾರದಲ್ಲಿ. ಏನು ತಪ್ಪಿದೆ ಅನ್ನೋದಾದ್ರೂ ಕಾಣಿಸ್ಕೊಳ್ಬೇಕಲ್ಲ ಮೇಲ್ಭಾಗಕ್ಕೆ.